ಬಿಡದಿ ರೈತರ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಆನ್ಲೈನ್ ನಲ್ಲಿ ಸಹಿ ಸಂಗ್ರಹ ಮಾಡೋದರ ಮುಖಾಂತರ ಸುಮಾರು 70,000ಕ್ಕೂ ಹೆಚ್ಚು ಜನರು ಆನ್ಲೈನ್ ನಲ್ಲಿ ಈ ಬಿಡದಿ ಪರವಾಗಿ ಸಹಿ ಸಂಗ್ರಹ ಮಾಡಿದ್ದಾರೆ. ಸೇವ್ ಬಿಡದಿ ಅನ್ನೋ ಹೆಸರಿನಲ್ಲಿ ಈ ಒಂದು ಸಹಿ ಸಂಗ್ರಹ ಅಭಿಯಾನ ಆನ್ಲೈನ್ ನಲ್ಲಿ ನಡೀತಾ ಇದೆ. ಬರೋಬ್ಬರಿ 71,000 ಮಂದಿ ಆನ್ಲೈನ್ ನಲ್ಲಿ ಸಹಿ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಬೇರೆ ಬೇರೆ ದೇಶಗಳಿಂದಾನೂ ಕೂಡ ಜನರು ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಸೇವ್ ಬಿಡದಿ ಅಭಿಯಾನಕ್ಕೆ ಸಹಿ ಹಾಕಿದ್ದಾರೆ. ಆನ್ಲೈನ್ ಮೂಲಕ ರೈತರ ಜಮೀನು ಉಳಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಈ ತರ ಆನ್ಲೈನ್ ನಲ್ಲಿ ಸೇವ್ ಬಿಡದಿ ಅನ್ನುವಂತಹ ಹೋರಾಟ ನಡೀತಾ ಇದೆ. ಅದರಲ್ಲಿ 71,615 ಜನ ಸಹಿ ಮಾಡಿದ್ದಾರೆ ಅಂತ ಆ ಜಾಲತಾಣ ತೋರಿಸ್ತಾ ಇದೆ. ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವು. ಐ ಆಮ್ ಸೋ ಹ್ಯಾಪಿ. 71,626 ಸಿಗ್ನೇಚರ್ ಆಗಿದೆ ನಿನ್ನೆ ರಾತ್ರಿವರೆಗೂ. ಇದು ಕಂಟಿನ್ಯೂ ಆಗುತ್ತೆ. ಮೊನ್ನೆ ನಮಗೆ ಇದು ಜನಾಂದೋಲನ ಟ್ರಿಬ್ಯುನಲ್ ಇದು ನಮ್ಮ ಸೇವ್ ಬಿಡದಿ ಇದರಲ್ಲಿ ಆಗಿತ್ತು. ಅಲ್ಲಿ ಬಂದ್ಬಿಟ್ಟು ಗೋಪಾಲ್ ಗೌಡ್ರು ಇದನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಜಸ್ಟಿಸ್ ಅವರು. ಅದಕ್ಕೆ ಬಂದಿದ್ದೀವಿ. ಸೊ ನಾವು ಯಶವಂತ್ ಅವರಿಗೆ ಇದನ್ನ ಸಂಯುಕ್ತ ಕರ್ನಾಟಕದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪ್ಲೀಸ್ ಇದನ್ನ ಅಟ್ಯಾಚ್ ಮಾಡಿ. ಸೊ ಅಟ್ಯಾಚ್ ಮಾಡಿ ತಲುಪಿಸಿ. ಇದೇನು ಅಂದ್ರೆ ಜನ ಬರೀ ಅಲ್ಲಿ 5,000 ಜನ ಅಲ್ಲ, ಇಡೀ ವರ್ಲ್ಡ್ ಓವರ್ ಆಲ್ಮೋಸ್ಟ್ ಒಂದು 114 ಕಂಟ್ರಿವರೆಗೂ ಸೈನ್ ಮಾಡಿದ್ದಾರೆ. ಎವ್ರಿ ಸಿಟೀಸ್ ಬೆಂಗಳೂರು ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಸೈನ್ ಮಾಡಿದ್ದಾರೆ. ಧನ್ಯವಾದ. ಮತ್ತೆ ಸೇವ್ ಬಿಡದಿವರೆಗೂ ಅವ್ರ ರೈತರು ಇದಾರೆ ಇಲ್ಲ ಆಕ್ಚುಲಿ. ಸೊ ನಿಮ್ ಜೊತೆ ನಾವಿದೀವಿ. ಡಾಕ್ಟರ್ ವಿಜಯ್ ಸರ್ಗೆ ನಾವು ಬಹಳ ಧನ್ಯವಾದ ಹೇಳ್ತಾ ಇದೀವಿ. ರೈತರು ನಾವು ಒಂದು 5,000 ಜನ ರೈತರಿದ್ದೀವಿ. ಆ ರೈತರಿಗೆ 70,000 ಜನನ ಜೊತೆ ಮಾಡಿ ಒಂದು ಬಿಡದಿ ಮತ್ತು ಬೈರಮಂಗಲ ರೈತರನ್ನ ಬದುಕಿಸ್ತೀವಿ. ಅಲ್ಲಿ ಪರಿಸರ 4 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳಿದೆ, 10 ಲಕ್ಷಕ್ಕೂ ಹೆಚ್ಚು ಒಟ್ಟಾರೆ ಮರಗಿಡಗಳನ್ನ ಕಾಪಾಡುವಂತಹ ಒಂದು ಧರ್ಮ ಕಾರ್ಯದಲ್ಲಿ ನಮಗೆ ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ತುಂಬಾನೇ ಥ್ಯಾಂಕ್ ಯು ಸರ್. ಎಲ್ಲ ರೈತರ ಪರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾರು ಶುರು ಮಾಡಿರ್ತಕ್ಕಂತ ಅಭಿಯಾನ ಇದು? ಯಾರಿಗೆ ಸಬ್ಮಿಟ್ ಮಾಡ್ತಾರೆ? ಏನು ಇದರ ಒಟ್ಟು ಸ್ಟ್ರಕ್ಚರ್? ಶ್ರೀಲಕ್ಷ್ಮಿ, ಬಿಡದಿ ಹೋರಾಟ ವಿಚಾರವಾಗಿ ಒಂದ್ ಕಡೆ ದಿನದಿಂದ ದಿನಕ್ಕೆ ಕಾವು ಜಾಸ್ತಿ ಆಗ್ತಿದೆ. ಬಟ್ ಇದೀಗ ಪರಿಸರ ತಜ್ಞರು, ಪರಿಸರ ಪ್ರೇಮಿಗಳು ಇದೀಗ ಆನ್ಲೈನ್ ಅಭಿಯಾನ ಶುರು ಮಾಡಿದ್ದಾರೆ. ಇದೀಗ 71 ಮಂದಿಯಿಂದ ಸಹಿ ಸಿಗ್ನೇಚರ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ತುಂಬಾ ಗಿಡಗಳಿದಾವೆ. ಹೀಗಾಗಿ ಆ ಮರ ಗಿಡಗಳನ್ನ ಕಡಿಬೇಡಿ ಎಂಬ ಉದ್ದೇಶದಿಂದ ಪರಿಸರ ತಜ್ಞರು, ಪರಿಸರ ಪ್ರೇಮಿಗಳು ಇದೀಗ ಈ ಒಂದು ಆನ್ಲೈನ್ ಅಭಿಯಾನಕ್ಕೆ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಅಂತ ಒಂದ್ ಕಡೆ ರೈತರು ಹೇಳ್ತಿದ್ರೆ, ಮತ್ತೊಂದ್ ಕಡೆ ಪರಿಸರ ತಜ್ಞರು, ಪರಿಸರವಾದಿಗಳು ಅಲ್ಲಿ ಸುಮಾರು ಗಿಡ ಮರಗಳಿದಾವೆ. ಹಾಗಾಗಿ ಗಿಡ ಮರಗಳನ್ನ ಕಡಿಬೇಡಿ ಎಂಬುದು ಈ ಆನ್ಲೈನ್ ಅಭಿಯಾನ ಶುರು ಮಾಡಿದರೆ, ಈ ಒಂದು ಆನ್ಲೈನ್ ಅಭಿಯಾನ ಎಲ್ಲ ಮುಗಿದ ತಕ್ಷಣವೇ ಒಂದ್ ಕಡೆ ಸರ್ಕಾರಕ್ಕೆ ಸಲ್ಲಿಸಲು ಇದೀಗ ಪರಿಸರ ತಜ್ಞರು ಮುಂದಾಗಿದ್ರೆ, ಮತ್ತೊಂದ್ ಕಡೆ ಮನವಿ ಸಹ ಮಾಡಿಕೊಡ್ತಿದ್ರೆ ಅಲ್ಲಿ ಯಾವುದೇ ರೀತಿಯ ಟೌನ್ಶಿಪ್ ಮಾಡಬೇಡಿ ಎಂಬುದು ಒಂದ್ ಕಡೆ ಈ ಒಂದು ಆನ್ಲೈನ್ ಉದ್ದೇಶವಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ಮರಗಳಿದೆ, 10 ಲಕ್ಷಕ್ಕೂ ಹೆಚ್ಚು ಒಟ್ಟಾರೆ ಮರಗಿಡಗಳನ್ನ ಕಾಪಾಡುವಂತಹ ಒಂದು ಧರ್ಮ ಕಾರ್ಯದಲ್ಲಿ ನಮಗೆ ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ತುಂಬಾನೇ ಥ್ಯಾಂಕ್ ಯು ಸರ್. ಎಲ್ಲ ರೈತರ ಪರವಾಗಿ ನೋಡಿ, ಸೇವ್ ಬಿಡದಿ ಅಂತ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವು. ಐ ಆಮ್ ಸೋ ಹ್ಯಾಪಿ. 71,626 ಸಿಗ್ನೇಚರ್ ಆಗಿದೆ ನಿನ್ನೆ ರಾತ್ರಿವರೆಗೂ. ಇದು ಕಂಟಿನ್ಯೂ ಆಗುತ್ತೆ. ಮೊನ್ನೆ ನಮಗೆ